ಹಾಯ್ ಹಲೋ ನಮಸ್ತೆ ಸ್ಕಂದ ಕ್ರಿಯೇಟರ್ಸ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ನೋಡಿ, ನಾನಿವತ್ತು ನಿಮ್ಮ ಜೊತೆ ಒಂದು ವಿಶೇಷವಾದ ವಿಡಿಯೋನ ಶೇರ್ ಮಾಡ್ಕೊಳ್ಳೋಣ ಅಂತ ಬರ್ತಿದ್ದೀನಿ. ಹೌದು, ಇಲ್ಲಿ ನೋಡುವಾಗಲೇ ನಿಮಗೆ ಗೊತ್ತಾಗಿದೆ ಈಗಾಗಲೇ ಇದು ಮಂಗಗಳ ಬಗ್ಗೆ ಒಂದು ವಿಡಿಯೋ ಮಾಡಿ ನಾನು ಹಾಕಿದ್ದೀನಿ. ಯಾಕಂದರೆ ಇಲ್ಲಿ ನಾವು ವಾಸ ಮಾಡುವಂಥ ಪರಿಸರದಲ್ಲಿ ತುಂಬ ಮಂಗಗಳು ಪ್ರತಿದಿನ ನಮ್ಮ ಮನೆ ಹತ್ರ ಬಂದು ಈ ಥರ ಆಟ ಪಾಠ ಚೇಷ್ಟೆ ಈ ಥರ ಎಲ್ಲ ಮಾಡುವಾಗ ನಾನು ಸೇವ್ ಮಾಡಿ ಇಟ್ಕೊಂಡಿದ್ದೆ, ವಿಡಿಯೋ ತೆಗೆದಿಟ್ಕೊಂಡಿದ್ದೆ. ಅದನ್ನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅನಿಸ್ತು, ಅದಕ್ಕೆ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ನೋಡಿ, ಮಂಗಗಳ ಆಟ ಪಾಠವನ್ನು ನೋಡುವಾಗ ಇವು ಬರೀ ಮಂಗಗಳಲ್ಲ ನೋಡಿ, ಇವನ್ನ ನಾವು ದೈವತ್ವದ ಕಳೆಯಾಗಿ ನೋಡ್ತೀವಿ. ಮಾರುತಿ ಅಂತೀವಿ, ಆಂಜನೇಯ ಅಂತೀವಿ, ಹನುಮ ಅಂತೀವಿ. ನಾವೆಲ್ಲೇ ಮಂಗಗಳನ್ನ ನೋಡಿದ್ರೂ ಕೈ ಮುಗಿತೀವಿ. ಅವಕ್ಕೆ ಊಟ ಮತ್ತು ಹಣ್ಣು ಹಂಪಲುಗಳನ್ನ ನಾವು ಹಾಕ್ತೀವಿ ಅಲ್ವಾ? ಹೌದು, ಅದೇ ಮಂಗಗಳು. ಅವು ಮಂಗಗಳು ಒಂದು ಪ್ರಕೃತಿಯ ಒಂದು ಚೇಷ್ಟೆಯ ಮಕ್ಕಳುಗಳು ಅಂತಲೇ ಹೇಳ್ಬೋದು. ಇವುಗಳ ಆಟ ಪಾಠ ನೋಡಿ ಯಾವ ರೀತಿ ಆಟ ಮಾಡ್ತಾ ಇದ್ದಾವೆ, ಎಷ್ಟು ಚೆನ್ನಾಗಿ. ನಮಗೆ ಪ್ರತಿದಿನ ಇವುಗಳನ್ನ ನೋಡುವಾಗ ತುಂಬ ಖುಷಿಯಾಗುತ್ತೆ. ಏನೋ ಮಕ್ಕಳುಗಳು ಶಾಲೆಗೆ ಬಂದು ಈ ಚೇಷ್ಟೆ ಮಾಡ್ತಾರಲ್ಲ, ಕ್ಯೂಟಾಗಿ ಆ ರೀತಿ ಕಾಣಿಸ್ತಾ ಇದೆ ನನಗೆ ಮಂಗಗಳು. ನೋಡಿ, ಇಲ್ಲೊಂದು ಮಂಗ ಹೇಗೆ ಜೋಕಾಡ್ತೈತೆ. ಈ ಮಂಗನ ಆಚೆ ಈಚೆ ನೋಡಿ ಸೈಡಲ್ಲಿ ಕತ್ತತ್ರ ಗಂಟ್ಲಲ್ಲಿ ಏನೋ ಇದಕ್ಕೆ ಊತ ಆಗಿದೆ ಅಂತ ನಾವು ತಿಳ್ಕೊಳ್ತೀವಿ. ಅದು ಊತ ಆಗಿರೋದಲ್ಲ, ಅದು ಆಹಾರನ ಶೇಖರಣೆ ಮಾಡ್ಕೊಂಡಿರೋದು. ಅದು ತಮ್ಮ ಕುಟುಂಬಕ್ಕೆ ಬಳಗಕ್ಕೆ ಅದನ್ನು ಆಹಾರನ ಶೇಖರಣೆ ಮಾಡಿ ತೊಗೊಂಡು ಹೋಗೋಕ್ಕೆ ಅಂತ ಇಟ್ಕೊಂಡಿದೆ. ನೋಡಿ ಯಾವ ಥರ ಊದ್ಕೊಂಡಿದೆ ಆಚೆ ಈಚೆ ಗಂಟ್ಲು. ಹೌದು, ಅತ್ಯಂತ ಬುದ್ಧಿವಂತ ಮತ್ತು ಚುರುಕು ಪ್ರಾಣಿಗಳಲ್ಲಿ ಮಂಗನೂ ಕೂಡ ಒಂದು. ಮಾನವನ ವಿಕಾಸ ಹಾದಿಯಲ್ಲಿ ತುಂಬ ಹತ್ತಿರ ಇರುವಂಥ ಜೀವಿ ಅಂದರೆ ಅದು ಮಂಗನೇ ತಾನೇ. ಮಂಗಗಳ ಜೀವನ ಕ್ರಮವನ್ನು ನೋಡಬೇಕಾದ್ರೆ ಅವು ತುಂಬ ಬಹಳ ಕುತೂಹಲಕಾರಿಯಾಗಿರ್ತದೆ. ಯಾಕಂದರೆ ಇವು ಗುಂಪುಗಳಲ್ಲಿ ವಾಸ ಮಾಡ್ತವೆ. ಇವು ಒಂಟಿಯಾಗಿ ಯಾವಾಗಲೂ ವಾಸ ಮಾಡಲ್ಲ. ಕಾಡುಗಳಲ್ಲಿ ತುಂಬ ವಾಸ ಮಾಡ್ತವೆ. ಇತ್ತೀಚೆಗಂತೂ ಕಾಡನ್ನು ಬಿಟ್ಟು ನಾಡಿಗೂ ಬಂದಿದ್ದಾವೆ. ಎಲ್ಲ ಸಿಟಿಗಳಲ್ಲೂ ಕೂಡ ಮಂಗಗಳೇ ಆಗ್ಬಿಟ್ಟಿದೆ. ಅದರಲ್ಲೂ ಆಹಾರ ಅದಕ್ಕೆ ಎಲ್ಲಿ ಕಡಿಮೆ ಆಗುತ್ತೆ ಆಗ ಅವು ಸಿಟಿಗಳಿಗೆ ಅಥವಾ ನಾಡು ಪಟ್ಟಣಗಳಿಗೆ ಅವು ಲಗ್ಗೆ ಇಟ್ಟಿದ್ದಾವೆ. ಮುಂಚೆ ಎಲ್ಲ ಅವು ಕಾಡಲ್ಲಿ ತುಂಬ ಆಹಾರ ಪದಾರ್ಥಗಳು ಸಿಗ್ತಾಯಿತ್ತು, ಹಾಗಾಗಿ ಅಲ್ಲೇ ವಾಸ ಮಾಡ್ತಾಯಿದ್ದೋ ಗುಂಪಲ್ಲಿ. ಯಾಕಂದರೆ ಈಗ ಮರಗಳೆಲ್ಲ ಕಡ್ದಾಕೋದು ಅವಕ್ಕೆ ಆಹಾರನೇ ಇಲ್ದಂಗೆ ಆಗಿದೆ. ಅದಕ್ಕೋಸ್ಕರ ಅವು ಕೂಡ ಒಂದು ಮನುಷ್ಯನ ಸ್ವಾರ್ಥ ಬಂದಾಗ ಮಂಗಗಳು ಕೂಡ ಅವ ಸ್ವಾರ್ಥಗಳನ್ನ ತೋರಿಸ್ತಾ ಇದ್ದಾವೆ ಅಷ್ಟೇ, ಇದರಲ್ಲೇನಿಲ್ಲ. ನೋಡಿ, ಇವು ಹಣ್ಣು ಚಿಗುರು ಎಲೆಗಳು ಧಾನ್ಯಗಳು ಕೀಟಗಳು ಹೀಗೆ ಏನೇನಾದರೂ ಒಂದೊಂದು ತಿನ್ಕೊಂಡು ಜೀವನ ಮಾಡ್ತವೆ. ಇವನ್ನ ಗುಂಪಲ್ಲಿ ಇರೋದ್ರಿಂದ ಇವನ್ನ ಟ್ರೂಪ್ ಅಂತ ಕರೀತಾರೆ. ಟ್ರೂಪ್ ಅಂದರೆ ಗುಂಪಲ್ಲಿ ಜೀವನ ಮಾಡುವಂಥ ಪ್ರಾಣಿಗಳು ಅಂತ. ಇದರಲ್ಲಿ ಒಬ್ಬ ನಾಯಕ ಇದ್ದೇ ಇರ್ತಾನೆ. ಹೌದು, ಮಂಗಗಳಿಗೂ ಕೂಡ ಒಬ್ಬ ನಾಯಕ ಇರ್ತಾನೆ. ಇಲ್ಲೂ ನಾನು ವೀಕ್ಷಣೆ ಮಾಡುವಾಗ ನಮ್ಮನೆ ಹತ್ರ ಬರೋ ಮಂಗಗಳಲ್ಲಿ ಒಂದು ದೊಡ್ಡ ಮಂಗ ಬರುತ್ತೆ. ಅದು ಬಂದ ತಕ್ಷಣ ಅಲ್ಲಿ ಸಣ್ಣ ಪುಟ್ಟ ಎಷ್ಟೇ ಮಂಗಗಳಿರಲಿ ಅವೆಲ್ಲ ಆಚೆ ಈಚೆ ಚೆದರಿ ಹೋಗ್ತವೆ. ನಾನು ಎಷ್ಟೋ ದಿನ ಅಬ್ಸರ್ವ್ ಮಾಡಿದ್ದೀನಿ. ಹೌದು, ಇಲ್ಲಿ ಇದರಲ್ಲೂ ಗುಂಪಲ್ಲಿ ಒಬ್ಬ ನಾಯಕ ಇರ್ತಾನೆ ಅಂತ ನಾನು ಕಣ್ಣಾರ ಪ್ರತ್ಯಕ್ಷವಾಗಿ ಪ್ರತಿದಿನ ನೋಡುವಾಗ ಗೊತ್ತಾಯಿತು. ಇಲ್ಲಿ ಗ್ರೋಮಿಂಗ್ ಅಂದರೆ ಪರಸ್ಪರ ಮೈಯನ್ನು ಸ್ವಚ್ಛ ಮಾಡ್ಕೊಳ್ಳೋ ವಿಶೇಷ ಗುಣವನ್ನು ಹೊಂದಿದ್ದಾವೆ. ನೋಡಿ, ಅವರ ಮೈಯಲ್ಲಿ ಉಣ್ಣೆ ಹೇನು ಅಥವಾ ಮುಳ್ಳು ಚುಚ್ಚಿದ್ರೆ ಅಥವಾ ಏನಾದರೂ ಗಲೀಜಾಗಿದ್ದರೆ ಇವು ಕೂಡ ಮಕ್ಕಳಿಗೆ ನಾವು ಹೇನು ಕೂರೆ ಇದ್ದರೆ ತೆಗಿತೀವಲ್ಲ, ಅದೇ ರೀತಿ ಇವರು ಅವ್ರಿಗೆ ಆ ರೀತಿ ಸಹಭಾಗಿತ್ವ ಜೀವನ ಮಾಡ್ತವೆ ಅಂತಲೇ ಹೇಳ್ಬೋದು. ಇದೊಂದು ವಿಶೇಷ ಗುಣ. ಇದು ಬರೀ ವಿಚಿತ್ರ ಅಲ್ಲ ಮತ್ತು ಶುಚಿತ್ವನೂ ಅಲ್ಲ. ಇಲ್ಲಿ ಗುಂಪಲ್ಲಿ ಎಷ್ಟು ಪ್ರೀತಿ ಸ್ನೇಹ ಐತಿ ಅನ್ನೋದನ್ನ ನಾವು ನೋಡ್ಬೋದು. ಫುಡ್ ಏನಾದರೂ ಇವಕ್ಕೆ ಆಹಾರನ ಕೊಡಲಿಲ್ಲ ಅಂದರೆ ಇಡೀ ಮನೆ ಕಿಟಕಿ ಬಾಗಿಲು ಎಲ್ಲ ಓಪನ್ ಮಾಡ್ಕೊಂಡು ಅವೇನೇ ಒಳಗಡೆ ಬಂದು ಏನು ಬೇಕು ತಿಂದು ಹೋಗ್ತವೆ. ಹಾಗೂ ವಿಚಿತ್ರ ಶಬ್ದಗಳನ್ನ ಮಾಡ್ತವೆ. ಒಂದು ಏನಾದರೂ ಆಹಾರ ಸಿಕ್ಕಿದಾಗ ಅಥವಾ ಏನಾದರೂ ಅಪಾಯದ ಸೂಚನೆ ಬಂದಾಗ ಅಥವಾ ಏನಾರ ಸಂಭ್ರಮ ಆದಾಗ ಅವುಗಳು ಒಂದೊಂದು ವಿಚಿತ್ರವಾದ ಶಬ್ದವನ್ನು ಮಾಡೋ ಮೂಲಕ ಅವರ ಅಭಿಪ್ರಾಯನ ವ್ಯಕ್ತಪಡಿಸ್ಕೊತಾರೆ. ಹೌದು, ಪ್ರಾಣಿಗಳಲ್ಲೂ ಕೂಡ ಮನುಷ್ಯನ ಥರನೇ ಬಾಂಧವ್ಯ ಪ್ರೀತಿ ಸ್ನೇಹ ಎಲ್ಲ ಇರುತ್ತೆ ಅಂತ ಇವುಗಳನ್ನ ನೋಡಿದಾಗ ಗೊತ್ತಾಗುತ್ತೆ. ಇವುಗಳ ಬಾಂಧವ್ಯ ಎಷ್ಟು ಗಟ್ಟಿಯಾಗಿರುತ್ತೆ ಅಂತಂದರೆ ನಾವು ಇವುಗಳನ್ನ ನೋಡಿ ಕಲಿಯೋದು ತುಂಬ ಇದೆ. ನೋಡಿ, ಒಬ್ಬ ಮನುಷ್ಯ ನಂದು ಹೆಚ್ಚು ನಂದು ಕಡಿಮೆ, ಅವನ ಹತ್ರ ಅದಿದೆ ನಮ್ಮ ಹತ್ರ ಇದಿಲ್ಲ, ಆ ಥರ ಎಲ್ಲ ಅಸೂಯೆ ಪಡೋ ಗುಣ ಇರ್ತದೆ. ಈ ಪ್ರಾಣಿಗಳಿಂದ ಕಲಿಯೋದು ತುಂಬ ಇದೆ. ನೋಡಿ, ನಾವು ಇವನ್ನ ದೇವರು ಅಂತಲೂ ಕರಿತೀವಿ. ಮಾರುತಿ ಆಂಜನೇಯ ಅಂತ ಎಲ್ಲೇ ಕಂಡ್ರೂ ನಾವು ಇವರಿಗೆ ಒಂದು ಭಕ್ತಿಯನ್ನು ತೋರಿಸ್ತೀವಿ ಅಲ್ವಾ. ಇವು ಬರೀ ಚೇಷ್ಟೆ ಅಲ್ಲ, ಇವು ತುಂಬ ಬುದ್ಧಿವಂತರು ಕೂಡ ಇದ್ದಾರೆ. ಮನುಷ್ಯರನ್ನ ನೋಡಿ ಅವ್ರು ಹೇಗೆ ಮಾಡ್ತಾರೆ ಅದನ್ನು ಇವರು ಫಾಲೋ ಅಪ್ ಮಾತ್ರ ತುಂಬ ಚೆನ್ನಾಗಿ ಮಾಡ್ತಾರೆ. ಯಾಕಂದರೆ ನೋಡಿ, ನಾವು ಒಂದು ಆಹಾರ ಪಟ್ಟಣನ ತಂದು ಅದನ್ನು ಬಿಚ್ಚಿ ಆಹಾರನ ಹೆಂಗೆ ತಿಂತೀವಿ ಮತ್ತು ನೀರು ಬಾಟ್ಲನ್ನು
ಕ್ಯಾಪ್ ಒಂದು ಮುಚ್ಚುಳನ ತೆಗೆದು ಹೇಗೆ ನೀರು ಕುಡಿತೀವಿ ಅದನ್ನು ಅವರು ನೋಡಿಕೊಂಡ್ರೆ ಸಾಕು. ಅದೇ ರೀತಿ ನೋಡಿ ಆಹಾರ ಪಟ್ಟಣನ ನೀಟಾಗಿ ಬಿಚ್ಚಿ ಊಟ ಮಾಡೋ ಅಂಥದ್ದನ್ನು ಮಾಡ್ತಾರೆ. ಕೆಲವೊಂದು ಕಡೆ ತುಂಬ ಕಡೆ ಇವಕ್ಕೆ ಟ್ರೈನ್ ಅಪ್ ಮಾಡಿ ನೋಡಿ ಮರದಲ್ಲಿ ಕಾಯಿನ ತೆಗ್ಸೋದು, ಅಡಿಗೆ ಕಾಯಿನ ತೆಗ್ಸೋದು, ಮತ್ತು ಹೋಟ್ಲುಗಳಲ್ಲಿ ಕೆಲಸ ಮಾಡುವಂತಹ ಮಂಗಗಳು ಕೂಡ ಇದ್ದಾವಂತೆ. ಹೌದು, ಹೋಟ್ಲುಗಳಲ್ಲಿ ಸಪ್ಲೈ ಮಾಡೋದು, ಊಟ ಸಪ್ಲೈ ಮಾಡೋದು, ಪಾತ್ರೆನೂ ತೊಳಿತವಂತೆ, ಮನೆ ಕೆಲಸ ಕೂಡ ಮಂಗಗಳು ಮಾಡ್ತವೆ. ಹಾಗಾದರೆ ಮನುಷ್ಯರಿಗಿಂತ ಏನು ಕಡಿಮೆ ಇಲ್ಲ ಅಂತಲೇ ಹೇಳ್ಬೋದು ಮಂಗಗಳನ್ನು ಕೂಡ. ನಾವು ಮಂಗಗಳು ಅಂತ ಅವರನ್ನು ಕಡೆಗಣಿಸಾಗಿಲ್ಲ, ಯಾಕಂದರೆ ನಾವು ಕೂಡ ಮಂಗನಿಂದ ಮಾನವ ಅನ್ನೋದು ತೋರಿಸಿದ್ದಾರೆ ಅಲ್ವಾ. ಆದರೆ ಮಾನವನಿಗೆ ಇಷ್ಟು ಬುದ್ಧಿ ಇದೆ ಅಂದರೆ ಅದು ಪೂರ್ವಜರಾದ ಮಂಗಗಳಿಂದ ಅಂತಲೇ ಹೇಳ್ಬೋದು. ಇನ್ನು ಮಂಗಗಳಿಗೆ ಇನ್ನೂ ಎಷ್ಟು ಬುದ್ಧಿ ಇರ್ಬೋದು ಅಲ್ವಾ. ಇದು ಬೇಗ ಕಲ್ತ್ಕೊತವೆ, ಯಾವುದೇ ಕೆಲಸ ಆದ್ರೂ ಮಂಗಗಳು ಬೇಗ ಕಲಿಸಿದ್ರೆ, ನಾವು ಮಕ್ಕಳಿಗೆ ಪಾಠ ಹೇಳ್ತೀವಲ್ಲ ಆ ರೀತಿ ಕಲಿಸಿದ್ರೆ ಅವು ಕಲ್ತ್ಕೊತಾವಂತೆ. ಹೌದು, ಮಂಗಗಳು ಇವು ತುಂಬ ವಿಚಿತ್ರವಾದ ಶಬ್ದಗಳನ್ನ ಮಾಡ್ತಾ ಇರ್ತವೆ. ನಮಗೆ ಅವರ ಭಾಷೆ ಅರ್ಥ ಆಗಲ್ಲ, ಆದರೆ ಅವರ ಗುಂಪಿಗೆ ಅವರ ಭಾಷೆ ತುಂಬ ಚೆನ್ನಾಗಿ ಅರ್ಥ ಆಯ್ತದೆ. ವಿವಿಧ ಶಬ್ದಗಳು ಮಾಡೋದು, ಆಮೇಲೆ ದೈಹಿಕ ಸನ್ನೆಗಳನ್ನ ಮಾಡ್ತವೆ, ಮತ್ತು ಮುಖ ಎಲ್ಲ ತಿರ್ಚೋದು, ಮುಖ ಉಜ್ಕೊಳ್ಳೋದು, ಒಬ್ರಿಗೊಬ್ರು ತಲೆ ಎಳೆಯೋದು, ಮತ್ತು ಒಬ್ರದ್ದೊಬ್ರು ಬಾಲ ಎಳೆಯೋದು, ಈ ರೀತಿ ಏನೇನೋ ದೈಹಿಕ ಸನ್ನೆಗಳನ್ನ ಮಾಡ್ತಾ ಇರ್ತವೆ. ನಾನು ತುಂಬ ನೋಡಿದ್ದೀನಿ. ಇವುಗಳ ಬಗ್ಗೆ ಎಷ್ಟು ಹೇಳಿದ್ರೂ ಸಾಕಾಗಲ್ಲ. ಪ್ರತಿದಿನ ನೋಡ್ತಾ ಇರ್ತೀನಿ ಇವುಗಳ ಆಟ ಚೇಷ್ಟೆ ಎಲ್ಲ. ನೋಡಿ ಯಾವ ರೀತಿ ಆಟ ಆಡ್ತಾರೆ ಇವರು. ಗುಂಪಲ್ಲಿ ಏನಾದರೂ ಅಪಾಯ ಬಂದಾಗ ನೋಡಿದ್ದೀನಿ, ಅದನ್ನು ಕೂಡ ಯಾರಾದರೂ ಇಲ್ಲಿ ಶಬ್ದ ಮಾಡಿದ್ರೆ ಇವನ್ನ ಓಡಿಸ್ಬೇಕು ಅಂತ ಕೂಗ್ತಾ ಇದ್ದರೆ ಇವು ಒಂದಕ್ಕೊಂದು ಏನೋ ಸೌಂಡ್ ಮಾಡಿಕೊಂಡು ಅತ್ತ ಇತ್ತ ಚಲಾಪಿಲಿ ಆಗ್ತವೆ. ಗುಂಪುಗಳಲ್ಲೂ ಕೂಡ ಇವು ಸೌಂಡ್ ಬಂದಾಗ ಆಚೆ ಈಚೆ ಹೋಗ್ತವೆ. ವಿಶೇಷವಾದ ಎಚ್ಚರಿಕೆ ಶಬ್ದವನ್ನು ಕೊಡ್ತವೆ ಅಂತಲೇ ಹೇಳ್ಬೋದು. ಅಂದರೆ ಅಲಾರಾಮ್ ಕಾಲ್ನ ಮಾಡ್ತವೆ ಇವು ಅಂತಲೇ ಹೇಳ್ಬೋದು. ಒಟ್ಟಿನಲ್ಲಿ ಈ ಮಂಗಗಳು ಒಂದು ಪ್ರಕೃತಿಯ ಚೇಷ್ಟೆಯ ಮಕ್ಕಳು ಅಂತಲೇ ಹೇಳ್ಬೋದು. ಈ ಮಂಗಗಳ ಬಗ್ಗೆ ಏನು ಹೇಳಿದ್ರೂ ಕಡಿಮೆನೇ, ಎಷ್ಟು ಹೇಳಿದ್ರೂ ಕಡಿಮೆನೇ. ಹೇಳ್ತಾ ಹೋದರೆ ಇನ್ನೂ ತುಂಬ ಇವರ ಆಟ ಪಾಠ ಚೇಷ್ಟೆಗಳ ಬಗ್ಗೆ, ಇವುಗಳ ಸಂಭ್ರಮದ ಬಗ್ಗೆ ಹೇಳೋಕ್ಕೆ ನನಗೆ ದಿನಗಳೇ ಸಾಲಲ್ಲ. ಯಾಕಂದರೆ ಪ್ರತಿದಿನ ನಾನು ಇವರ ಊಟ ಆಟ ಪಾಠ ಚೇಷ್ಟೆನ ನೋಡಿದ್ದೀನಿ ಕಣ್ಣಾರೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಒಟ್ಟಲ್ಲಿ ಮಂಗಗಳಿಂದ ನಮಗೆ ತೃಪ್ತಿ ಜೀವನ ಹೇಗೆ ಮಾಡಬೇಕು, ಗುಂಪು ಜೀವನ ಹೇಗೆ ಮಾಡಬೇಕು ಅನ್ನೋದನ್ನು ನಾವು ಕಲ್ತ್ಕೊಳ್ಳೇಬೇಕು. ಅದ್ರ ಮಹತ್ವವನ್ನು ತಿಳಿಸ್ತವೆ ಅಂತಲೇ ಹೇಳ್ಬೋದು. ಇವುಗಳ ಕುತೂಹಲಕಾರಿ ಸ್ವಭಾವ ಒಂದು ನಿಸರ್ಗದ ವೈವಿಧ್ಯತೆಯನ್ನು ಎತ್ತಿ ಹಿಡಿಯುತ್ತದೆ ಅಂತ ಇಲ್ಲಿ ಹೇಳಬಲ್ಲೆ ಮಾತ್ರ. ನೋಡಿ, ಇಷ್ಟೆಲ್ಲ ನನಗೆ ತಿಳಿದಷ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಇನ್ನೇನಾದರೂ ವಿಷಯ ಇದ್ದರೆ ಖಂಡಿತ ನಾನು ಮತ್ತೆ ಇವುಗಳ ಬಗ್ಗೆ ವಿಷಯ ಎಲ್ಲ ಸಿಕ್ಕಿದಾಗ ನಾನು ಶೇರ್ ಮಾಡ್ಕೊತೀನಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು, ಧನ್ಯವಾದಗಳು. ಎಲ್ರಿಗೂ ಶುಭವಾಗಲಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್, ಶೇರ್